ತೀವ್ರ ವಿರೋಧದ ಬೆನ್ನಲ್ಲೇ ಸಿದ್ದರಾಮಯ್ಯನವರು ಈ ಕುರಿತಾಗಿ ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ದಾರೆ. ನಾನು ಉದ್ದೇಶಪೂರ್ವಕವಾಗಿ ಮಾತನಾಡಿದ್ದಲ್ಲ ಅಂತ ಕೂಡ ಹೇಳಿಕೆ ಕೊಟ್ಟಿದ್ದಾರೆ. ಸಭಾಪತಿಗಳು ಕಡತದಿಂದ ತೆಗೆದು ಹಾಕಿದ್ದೀರಾ ಅಂತ ಆ ಸಂದರ್ಭದಲ್ಲಿ ಪ್ರಶ್ನೆ ಮಾಡಿದ್ರು. ಅದರ ಬಗ್ಗೆ ಚರ್ಚೆ ಬೇಡ ಅಂತ ಸಿಎಂ ಸಿದ್ದರಾಮಯ್ಯನವರು ಒಂದು ಸ್ಪಷ್ಟನೆಯನ್ನ ಕೊಡಲಿಕ್ಕೆ ಪ್ರಯತ್ನ ಪಟ್ಟರೆ ವಿನಃ ಅಲ್ಲಿ ಅವರು ಆಡಿದಂತಹ ಗೂಂಡಾ ಪದ ವಿಚಾರವಾಗಿ ಕ್ಷಮೆ ಕೋರಿಲ್ಲ. ಅದರಿಂದ ಬಹಳ ಉದ್ದನೇ ಉತ್ತರ ಕೊಡ್ತಾರೆ. ಇದು ರಾಜ್ಯಪಾಲರ ಭಾಷಣದ ಮೇಲೆ ಕೊಡ್ತಕ್ಕಂಥ ಉತ್ತರ ಅಲ್ಲ, ಬಜೆಟ್ ಮೇಲೆ ಕೊಡ್ತಕ್ಕಂಥ ಉತ್ತರ ಅಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾರೆ. ದಿ ಕ್ವಶನ್ ಇಸ್ ಲೈಕ್ ದಟ್. ಎಲಾಬರೇಟ್ ಆಗಿ ಉತ್ತರ ಕೊಡಬೇಕಾದಂತ ಅಗತ್ಯ ಇದೆ, ಹಾಗಾಗಿ ಉತ್ತರ ಕೊಡ್ತಾ ಇದೆ ಎಲಾಬರೇಟ್. ಅದು ಬಿಟ್ರೆ ಬೇರೆ ಏನೂ ಅಲ್ಲ. ಆಮೇಲೆ ನಾನು ಸ್ವಲ್ಪ ಇರಿ, ಕೂತ್ಕೊಳ್ರಿ ಪ್ಲೀಸ್ ಕೂತ್ಕೊಳ್ಳಿ. ಇವ್ರೆ ನಾರಾಯಣ ಸ್ವಾಮಿ ಕೂತ್ಕೊಳ್ರಿ ಪ್ಲೀಸ್. ನಾನು ಉತ್ತರ ಕೊಟ್ಟ ಮೇಲೆ ಅವ್ರಿಗೆ ಅವಕಾಶ ಕೊಟ್ಟರೆ ಕ್ಲಾರಿಫಿಕೇಶನ್ ಕೊಡ್ಲಿಕ್ಕೆ ನಾನು ಉತ್ತರ ಕೊಡಕ್ಕೆ ತಯಾರಾಗಿದ್ದೀನಿ. ಇನ್ನು ಉತ್ತರನೇ ಮುಗಿಸಿಲ್ಲ ನಾನು. ಮಧ್ಯದಲ್ಲಿ ಹೇಳ್ಬೇಡಿಯಪ್ಪ ಅಂತ ಹೇಳೋದಷ್ಟೇ. ಮಧ್ಯೆ ಹೇಳ್ಬೇಡಿಯಪ್ಪ, ಉತ್ತರ ಮುಗಿದ ಮೇಲೆ ಅವರು ಫಸ್ಟ್ ಅವ್ರು ಕ್ವಶನ್ ಕೇಳಿರೋರು ಅವ್ರು ಕ್ಲಾರಿಫಿಕೇಶನ್ ಕೇಳಿದ್ಮೇಲೆ ಬೇರೆ ಯಾರು ನೀವು ಅವಕಾಶ ಕೊಟ್ಟರೆ ಬೇರೆಯವರೆಲ್ಲ ಕೇಳಲಿ, ನಥಿಂಗ್ ರಾಂಗ್. ಅದನ್ನು ಹೇಳಿರೋದು. ಅದರಿಂದ ಈಗೆಲ್ಲ ತೆಗೆದಾಕ್ಬಿಟ್ಟದ ಮೇಲೆ ಪ್ರಶ್ನೆ ಉದ್ಭವ ಆಗೋದೇ ಇಲ್ಲ. ತೆಗೆದಾಕ್ಬಿಟ್ಟಿದ್ದೀರಿ, ನಿಮ್ಮ ತೀರ್ಮಾನಕ್ಕೆ ನಾವು ಭದ್ರಾಗಿದ್ದೀವಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮಾನ್ಯ ಅಧ್ಯಕ್ಷರೇ, ಈಗ ಅವ್ರಿಗೆ ಕ್ಲಾರಿಫಿಕೇಶನ್ ಕೇಳಲಿಕ್ಕೆ ಅವಕಾಶ ಕೊಟ್ಟಿದ್ದೀರಿ, ಅವ್ರ ಕ್ಲಾರಿಫಿಕೇಶನ್ ಕೇಳಿ. ಸಭಾಪತಿಗಳೇ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ್. ಉದ್ದೇಶಪೂರ್ವಕವಾಗಿ ಮಾತನಾಡಿದ್ದಲ್ಲ ಅಂತ ಮುಖ್ಯಮಂತ್ರಿಗಳೇ ಆ ಸಂದರ್ಭದಲ್ಲಿ ಒಪ್ಕೊಳ್ತಾ ಇದ್ದಾರೆ. ಹೀಗಿದ್ದಂತಹ ಸಂದರ್ಭದಲ್ಲಿ ಕ್ಷಮೆ ಕೋರೋದಕ್ಕೆ ಯಾಕೆ ಹಿಂದೇಟು? ದಿವ್ಯಾ, ಹೌದು. ಆದ್ರೆ ಉದ್ದೇಶಪೂರ್ವಕವಾಗಿ ಆಗಿಲ್ಲ ಅನ್ನುವಂಥದ್ದನ್ನ ಸಿಎಂ ಅವರು, ಬಿಜೆಪಿಯವರು ಯಾವಾಗ ಸಿಎಂ ಅವರು ಕ್ಷಮೆ ಕೇಳಬೇಕು ಅಂತ ಹೇಳಿದ್ರು ಆ ಒಂದು ಸಂದರ್ಭದಲ್ಲಿ ಸಿಎಂ ಅವರು ಪ್ರಸ್ತಾಪ ಮಾಡಿದ್ರು. ಆದ್ರೆ ಸಿಎಂ ಅವರು 2 ಬಾರಿ ವಿಪಕ್ಷಗಳಿಗೆ ಗುರಿಯಾಗಿಸಿಕೊಂಡು ಈ ಒಂದು ಪದಗಳನ್ನ ಮಾತನಾಡಿದ್ರು. ಪ್ರಮುಖವಾಗಿ ಈ ವಿಚಾರ ಚರ್ಚೆ ಆದಂತದ್ದು ಕೇಂದ್ರ ಸರ್ಕಾರದ ಅನುದಾನದ ವಿಚಾರವಾಗಿ ಪ್ರಶ್ನೋತ್ತರ ಕಲಾಪದಲ್ಲಿ ಈ ವಿಚಾರ ಪ್ರಸ್ತಾಪ ಆಯಿತು. ಸುದೀರ್ಘವಾಗಿ ಸಿಎಂ ಅವರು ಉತ್ತರ ಕೊಡ್ತಿದ್ರು. ಇದಕ್ಕೆ ಬಿಜೆಪಿ ಸದಸ್ಯರು ಆಕ್ಷೇಪ ವ್ಯಕ್ತಪಡಿಸಿದ್ರು. ಸೊ ಈ ಸಂದರ್ಭದಲ್ಲಿ ದೊಡ್ಡ ಮಟ್ಟದ ಗಲಾಟೆ ಆಯಿತು. ಸದನವನ್ನ ಸಭಾಪತಿಗಳು ಮುಂದೂಡಿದ್ರು. ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಬಿಜೆಪಿಯವರ ಗೂಂಡಾಗಿರಿಗೆ ನಾನು ಬಗ್ಗೋದಿಲ್ಲ, ಸತ್ಯವನ್ನೇ ಹೇಳ್ತೀನಿ ಅನ್ನುವಂತ ಮಾತುಗಳನ್ನ ಪದೇ 2 ಬಾರಿ ಹೇಳಿದ್ರು. ಯಾವಾಗ ಸದನ ಮುಂದೂಡಿಕೆಯಾಗಿ ಮತ್ತೆ ಸೇರಲ್ಪಡುತ್ತೋ ಬಿಜೆಪಿ ಸದಸ್ಯರು ಮತ್ತೆ ಜೆಡಿಎಸ್ ನ ಸದಸ್ಯರು ಸಿಎಂ ಅವರು ವಿಷಾದ ವ್ಯಕ್ತಪಡಿಸಬೇಕು ಅಥವಾ ಕ್ಷಮೆಯನ್ನ ಕೇಳಬೇಕು ಅಂತ ಬಿಗಿಪಟ್ಟನ್ನ ಹಿಡಿದ್ರು. ಆದ್ರೆ ಸಿಎಂ ಅವರು ಅದಕ್ಕೆ ಒಪ್ಪಲಿಲ್ಲ. ಸಭಾಪತಿಗಳು ಈಗಾಗಲೇ ನಾನು ಆಡಿದಂತಹ ಪದಗಳನ್ನ ಕಡತದಿಂದ ತೆಗೆದಾಕಿದ್ದಾರೆ, ಅಷ್ಟಕ್ಕೆ ಚರ್ಚೆ ಮುಗಿಸೋಣ ಅಂತ ಅನ್ನುವಂತ ಮಾತುಗಳನ್ನ ಹೇಳಿದ್ರು. ಆದ್ರೆ ಸಿಎಂ ಅವರ ಮಾತುಗಳನ್ನ ಒಪ್ಪದೆ ಬಿಜೆಪಿ ಮತ್ತೆ ಜೆಡಿಎಸ್ ಸದಸ್ಯರು ಸಭಾತ್ಯಾಗವನ್ನ ಮಾಡಿದ್ರು. ಎಲ್ಲ ಒಂದ್ ಕಡೆ ಸಿಎಂ ಅವರು ದೊಡ್ಡತನವನ್ನ ಪ್ರದರ್ಶನ ಮಾಡಬಹುದಾಗಿತ್ತು. ಯಾಕಂದ್ರೆ ಒಬ್ಬ ಸಿಎಂ ಆದವರು ಸದನದಲ್ಲಿ ಈ ರೀತಿಯಾದಂತಹ ಪದಗಳನ್ನ ಬಳಕೆ ಮಾಡ್ಕೊಳ್ಳೋದು ಎಷ್ಟು ಸರಿ ಅನ್ನುವಂಥದ್ದು ಚರ್ಚೆ. ಸೊ ಆ ವಿಚಾರವಾಗಿನೇ ಯಾವಾಗ ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು ಬಿಜೆಪಿ ಮತ್ತೆ ಜೆಡಿಎಸ್ ಸದಸ್ಯರು, ಸಿಎಂ ಅವರು ವಿಷಾದವನ್ನ ವ್ಯಕ್ತಪಡಿಸಿದ್ರೆ ಎಲ್ಲವೂ ಮುಗಿದು ಹೋಗ್ತಿತ್ತು. ಆದ್ರೆ ಸಿಎಂ ಅವರು ಪ್ರತಿಷ್ಠೆಗೆ ಬಿದ್ದಂತೆ ಕಾಣ್ತಿತ್ತು. ಹಾಗಾಗಿ ಯಾವುದೇ ಕಾರಣಕ್ಕೂ ಕ್ಷಮೆಯನ್ನ ಕೇಳೋದಿಲ್ಲ ಅನ್ನುವಂತ ಮಾತುಗಳನ್ನ ಹೇಳಿದ್ರು. ಸೊ ಹಾಗಾಗಿನೇ ಬಿಜೆಪಿ ಮತ್ತೆ ಜೆಡಿಎಸ್ ನ ಸದಸ್ಯರು ಸಭಾತ್ಯಾಗ ಮಾಡಿದ್ರು. ಒಟ್ಟಾರೆ ಕೇಂದ್ರದ ಅನುದಾನದ ವಿಚಾರವಾಗಿ ವಿಧಾನ ಪರಿಷತ್ ಕಲಾಪದಲ್ಲಿ ದೊಡ್ಡ ಮಟ್ಟದ ಗದ್ದಲ ಗಲಾಟೆಗಳಿಗೆ ಇವತ್ತು ವಿಧಾನ ಪರಿಷತ್ ಸಾಕ್ಷಿಯಾಯಿತು ಅಂತ ಹೇಳಬಹುದು. ದಿವ್ಯಾ.